ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೊಬಬಿಲಿಟಿ ಈ ಒಂದು ಪಾಠದ ಎರಡನೇ ಒಂದು ಭಾಗವನ್ನು ನೋಡೋಣ. ಸೊ ಮೊದಲೇ ಒಂದು ಭಾಗದಲ್ಲಿ ಏನಪ್ಪ ಅಂದರೆ ಸಂಭವನೀಯತೆ ಅಂದ್ರೇನು, ಅದರಲ್ಲಿ ಪೂರಕ ಘಟನೆ ಅಂದ್ರೇನು, ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಲವೊಂದರಲ್ಲಿ ನಾಣ್ಯಗಳಾಗಿರ್ಬೋದು, ದಾಳಗಳಾಗಿರ್ಬೋದು ಮತ್ತು ಇಸ್ಪೀಟ್ ಕಾರ್ಡ್ಗಳಲ್ಲಿ ಬರುವಂತಹ ಎಲ್ಲ ಔಟ್ಕಮ್ಸ್ ಫಲಿತಗಳ ಸಂಖ್ಯೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಅಂದರೆ ಕೆಲವೊಂದಷ್ಟು ಲೆಕ್ಕಗಳನ್ನೇನಪ್ಪ ನೋಡೋಣ. ಸೊ ಇಲ್ಲಿ ಮೊದಲೇ ಲೆಕ್ಕ ಇದೆ ನೋಡ್ರಿ. ಇಲ್ಲಿ ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಅಲ್ಲೇನಪ್ಪ ಅಂದ್ರೆ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಮತ್ತು ಒಂದು ಪುಚ್ಚ, ಶಿರ ಅಂದರೆ ಹೆಡ್, ಪುಚ್ಚ ಅಂದರೆ ಟೇಲ್, ಇವುಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಒಂದು ನಾಣ್ಯವನ್ನು ನಾವು ತೋರಿದಾಗ ಏನಪ್ಪ ಅಂದ್ರೆ ಒಂದು ಹೆಡ್ಡರ್ ಬೀಳ್ಬೋದು ಅಥವಾ ಟೇಲರ್ ಬೀಳ್ಬೋದು. ಫಸ್ಟ್ ಕೇಳಿದರೆ ಹೆಡ್ ಪಡೆಯುವ ಸಂಭವನೀಯತೆ ಕೇಳಿದರೆ ಟೋಟಲ್ ಎಷ್ಟಾದ ಎನ್ ಆಫ್ ಎಸ್ ಈಸ್ ಕೂಡ ಎಷ್ಟಾದಪ್ಪ ಅಂದ್ರೆ ಟೋಟಲ್ 2 ಅದು. ಕೇವಲ ಹೆಡ್ ಪಡೆಯುವ ಸಂಭವನೀಯತೆ ನಾನು ಅದೇ ತೊಗೊಂಡೆ ಎನ್ ಆಫ್ ಎಚ್ ಅಂತ ತೊಗೊಂಡು ನಾನು. ಎನ್ ಆಫ್ ಎಸ್ ಟೋಟಲ್ ಎಷ್ಟಿದಾವೆ 2, ಕೇವಲ ಹೆಡ್ ಎಷ್ಟಿದಾವೆ, ಹೆಡ್ 1 ಇದೆ. ಸೊ ಅದರಿಂದ ಶಿರವನ್ನು ಪಡೆಯುವ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ 1/2 ಅಂತ ಹೇಳ್ಬೋದು ನಾವು. ಸೊ ಟೋಟಲ್ ಔಟ್ಕಮ್ಸ್ ಫಲಿತಗಳ ಸಂಖ್ಯೆ ತೊಗೋಬೇಕು. ಅದರಲ್ಲಿ ಯಾವುದನ್ನು ಕೇಳಿದರೆ ಅದನ್ನು ಮಾತ್ರ ನಾವು ಅಂಶದಲ್ಲಿ ಇಟ್ಕೊಂಡಾಗ ನಮಗೇನಪ್ಪ ಅಂದ್ರೆ ಅದರಂಥ ಸಂಭವನೀಯತೆ ಸಿಗುತ್ತೆ. ನೆಕ್ಸ್ಟ್ ನೋಡಿರಿ, ಅದೇ ರೀತಿ ಏನಪ್ಪ ಅಂದ್ರೆ ಟೇಲನ್ನು ಪಡೆಯುವ ಅಥವಾ ಪುಚ್ಚವನ್ನು ಪಡೆಯುವ ಸಂಭವನೀಯತೆ. ಸೊ ಅದನ್ನೇನಪ್ಪ ಅಂದ್ರೆ ಎನ್ ಆಫ್ ಟೇಲ್ ತೊಗೊಳ್ಳೋಣ. ಸೊ ಎಷ್ಟಿದೆ ಟೇಲ್, ಕೇವಲ 1 ಇದೆ. ಎಷ್ಟು 1 ಟೋಟಲ್ಲು. ಸೊ ಎನ್ ಆಫ್ ಎಷ್ಟಿದೆ ಟೋಟಲ್ 2 ಇದ್ದಾವೆ. ಸೊ ಈಗೇನಪ್ಪ ಅಂದ್ರೆ ಅದರ ಪ್ರೊಬಬಿಲಿಟಿ ಆಫ್ ಟಿ ಅಂದರೆ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ ಒಟ್ಟು 2, ಅದರಲ್ಲಿ ಟೇಲ್ ಅಥವಾ ಪುಚ್ಚವನ್ನು ಪಡೆಯುವ ಸಂಭವನೀಯತೆ ಎಷ್ಟು, ಪುಚ್ಚ ಎಷ್ಟಿದೆ ಕೇವಲ 1 ಇದೆ. ಆದ್ದರಿಂದ ಈ ಒಂದು ಪುಚ್ಚವನ್ನು ಪಡೆಯುವ ಸಂಭವನೀಯತೆ ಕೂಡ ಏನಪ್ಪ ಅಂದ್ರೆ 1/2 ಅಥವಾ 2/1 ಅಂತ ಹೇಳ್ಬೋದು. ಸೊ ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲೊಂದಿದೆ ನೋಡಿ, ಎರಡನೇದ್ದು. ಒಂದು ಚೀಲದಲ್ಲಿ ಒಂದೇ ಗಾತ್ರದ ಒಂದು ಕೆಂಪು ಚೆಂಡು, ನೀಲಿ ಚೆಂಡು ಮತ್ತು ಒಂದು ಹಳದಿ ಚೆಂಡುಗಳಿವೆ. ಸೊ ಕೃತಿಕ ಎಂಬ ಹುಡುಗಿ ಏನಪ್ಪ ಅಂದ್ರೆ ಒಂದು ಚೆಂಡನ್ನು ತೆಗೆದಾಳಂಗೆ. ಸೊ ಅದರಲ್ಲಿ ಒಂದು ಹಳದಿ ಚೆಂಡು ಬರುವ ಸಂಭವನೀಯತೆ, ಕೆಂಪು ಚೆಂಡು ಬರುವಂಥ ಸಂಭವನೀಯತೆ, ನೀಲಿ ಚೆಂಡು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿದ್ದಾರೆ. ಸೊ ಇವಾಗ ನೋಡ್ರಿ, ಎನ್ ಆಫ್ ಎಸ್ ಒಟ್ಟು ಫಲಿತಗಳ ಸಂಖ್ಯೆ ಒಂದು ಕೆಂಪು ಪ್ಲಸ್ ಒಂದು ಹಳದಿ ಪ್ಲಸ್ ಒಂದು ನೀಲಿ ಒಟ್ಟು ಎಷ್ಟಾದವು 3 ಚೆಂಡುಗಳಾದವು. ಅಂದರೆ ನಮಗೆ ಎಷ್ಟು ಸಿಕ್ತು, ಎನ್ ಆಫ್ ಎಸ್ ಒಟ್ಟು 3 ಸಿಕ್ತು. ಅದರಲ್ಲಿ ಆ ಹುಡುಗಿ ಹಂಗೆ ಸುಮ್ಮನೆ ಯಾದೃಚ್ಛಿಕ ಒಂದು ತೊಗೊತಾಳೆ. ಸೊ ನಾವು ಹಳದಿ ಚೆಂಡನ್ನು, ಸೊ ಹಳದಿ ಅದನ್ನೇ ತೊಗೊಳ್ಳೋಣ, ಎನ್ ಆಫ್ ಎಚ್ ತೊಗೊಳ್ಳೋಣ ನಾವು, ಸಾರಿ ಎನ್ ಆಫ್ ಎಲ್ ತೊಗೊಳ್ಳೋಣ. ಎಷ್ಟಾಗುತ್ತೆ ಎನ್ ಆಫ್ ಎಲ್ ಎಷ್ಟು, ಒಂದೇ ಇದು 1. ಸೊ ಇದರೊಂದು ಪ್ರೊಬಬಿಲಿಟಿ ಆಫ್ ವೈ ತೊಗೋಬೇಕಾದ್ರೆ ಏನು ಮಾಡ್ಕೊಂಡು ನಾವು ಟೋಟಲ್ ಫಲಿತಗಳ ಸಂಖ್ಯೆ ಎಷ್ಟು 3, ಹಳದಿ ಚೆಂಡು ಎಷ್ಟು ಅದಾವೆ ಅದರಲ್ಲಿ ಕೇವಲ ಒಂದೇ 1 ಇದೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ಇದರ ಒಂದು ಪ್ರೊಬಬಿಲಿಟಿ ಎಷ್ಟಾಗುತ್ತಪ್ಪ ಅಂದರೆ 3/1 ಅಥವಾ 1/3 ಅಂತ ಆಗುತ್ತೆ. ಸೊ ಒಟ್ಟು ಫಲಿತಗಳ ಸಂಖ್ಯೆ 3, ಅದರಲ್ಲಿ ಹಳದಿ ಚೆಂಡು ತೊಗೊತಾಳೆ ಆ ಹುಡುಗಿ, ಆದ್ದರಿಂದ 1/3 ಏನಂತಪ್ಪ ಅಂದ್ರೆ ಇದರ ಒಂದು ಸಂಭವನೀಯತೆ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ ನಾವು ಕೆಂಪು ಚೆಂಡು ಕೇಳಿದರೆ, ಸೊ ಕೆಂಪು ಚೆಂಡು ಕೇಳಿದ್ರಪ್ಪ ಅಂದ್ರೆ ಎನ್ ಆಫ್ ಆರ್ ತೊಗೊಳ್ಳೋಣ. ಎಷ್ಟಿದೆ ಟೋಟಲ್ ಕೆಂಪು ಚೆಂಡು ಎಷ್ಟದು 1 ಇದೆ ಅಂತ ಹೇಳ್ಯಾರ. ಸೊ ಪಿ ಆಫ್ ಆರ್ ಪ್ರೊಬಬಿಲಿಟಿ ಆರ್ ಕಂಡುಹಿಡಬೇಕು. ಅದರಿಂದ ಒಟ್ಟು ಚೆಂಡುಗಳು 3, ಅದರಿಂದ ಅಲ್ಲಿ ಎಷ್ಟಪ್ಪ ಅಂದ್ರೆ 1 ಇದೆ. ಅದರಿಂದ ಇದು ಕೂಡ ಏನಪ್ಪ ಅಂದ್ರೆ 1/3 ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೀಲಿ ಕೂಡ ಏನಪ್ಪ ಅಂದ್ರೆ ಚೆಂಡು 1 ಇದೆ, ಆದರೆ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು 3 ಇದೆ. ಅದರಿಂದ 3/1 ಅಂತ ನಾವು ಹೇಳ್ಬೋದು. ಬಹಳ ಈಸಿ ಲೆಕ್ಕ ಇವು, ಪ್ರೊಬಬಿಲಿಟಿ ಮಾಡ್ಬೋದು ನಾವು. ನೆಕ್ಸ್ಟ್ ಇಲ್ಲೊಂದು ಕೇಳಿದಾರೆ ನೋಡ್ರಿ, ಒಂದು ದಾಳವನ್ನು ಒಂದು ಸಲ ಎಸೆದಾಗ, ಸೊ ಅದರಲ್ಲಿ ಒಂದು ಡೈಸ್ ಇದೆ, ಅದನ್ನು ಒಂದು ಸಾರಿ ಎಸಿರಿ. ಅದರಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಶ್ನೆ ಇದೆ, 4ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಮತ್ತು 4ಕ್ಕಿಂತ ಕಡಿಮೆ ಅಥವಾ 4ಕ್ಕೆ ಸಮನಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಸೊ ಫಸ್ಟ್ ಒಂದು ಮಾಡೋಣ ನಾವು. ಸೊ ಇಲ್ಲಿ ಎನ್ ಆಫ್ ಎಸ್ ಒಂದು ದಾಳವನ್ನು ಎಸೆದಾಗ 1 2 3 4 5 6 ಒಟ್ಟು ಎಷ್ಟು ಬರ್ತವೆ ಫಲಿತಗಳ ಸಂಖ್ಯೆ 6 ಬರ್ತವೆ. ಸೊ ಎನ್ ಆಫ್ ಎಸ್ ಸಿಕ್ತು ನಮ್ಗೆ, ಎನ್ ಆಫ್ ಎಸ್ ಇಸ್ ಕೊಟ್ಟು 6 ಸಿಕ್ತು. ಸೊ ಅದರಲ್ಲಿ ಒಂದು ಪ್ರಶ್ನೆ ಕೇಳಿದರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆ ಅಂತ ಕೇಳಿದ್ದಾರೆ. 4ಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಕೇಳಿದ್ದಾರೆ. ಸೊ 4ಕ್ಕಿಂತ ದೊಡ್ಡ ಸಂಖ್ಯೆ ಅಂದರೆ ಯಾವ, 5 ಮತ್ತು 6 ಟೋಟಲ್ ಎಷ್ಟಾದವು ಟೋಟಲ್ ಇವೆರಡು ಆದವು. ಸೊ ಈಗ ಪ್ರೊಬಬಿಲಿಟಿ ಆಫ್ ಅದು ಅಂತ ತೊಗೊಂತ ನಾನು 4ಕ್ಕಿಂತ ದೊಡ್ಡ ಸಂಖ್ಯೆ. ಸೊ ಒಟ್ಟು ಎಷ್ಟು ಫಲಿತಗಳ ಸಂಖ್ಯೆ 6 ಇದ್ದಾವೆ. ಈಗ 4ಕ್ಕಿಂತ ದೊಡ್ಡದಾದ ಸಂಖ್ಯೆಗಳು ಎಷ್ಟದು 5 ಮತ್ತು 6 ಟೋಟಲ್ ಎಷ್ಟದು 2 ಅದಾವೆ. ಸೊ ಅದರಿಂದ 2/6 ಇದನ್ನು ವಾಪಸ್ ಕಟ್ತಾ ಬಿಡ್ರಿ.
ಎರಡು ಒಂದ್ಲೆ ಎರಡು ಮೂರಲೆ. ಸೊ 1/3 ಆಗುತ್ತೆ. ಅಂದರೆ 4ಕ್ಕಿಂತ ಹೆಚ್ಚು ದೊಡ್ಡದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 1/3 ಅಥವಾ 3ನೇ 1 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ ಏನು ಕೇಳಿದ್ರೆ 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ ಸಮನಾದ ಸಂಖ್ಯೆಗಳಾರ. 4ಕ್ಕಿಂತ ಚಿಕ್ಕದು ಅಥವಾ ಸಮನಾದ ಅಂದರೆ 1 2 3 ಟೋಟಲ್ ಎಷ್ಟಿದಾವೆ 4 ಅದಾವೆ. ಸೊ ಇದ್ರ ಪ್ರಾಬಬಿಲಿಟಿ ಕಂಡುಹಿಡಿಯೋಕೆ ನಾವು P(B) ದಟ್ ಈಸ್ ಈಕ್ವಲ್ ಟು ಒಟ್ಟು ಎಷ್ಟು ಫಲಿತಗಳ ಸಂಖ್ಯೆ 6. ಅದರಲ್ಲಿ 4ಕ್ಕಿಂತ ಚಿಕ್ಕದಾದಂಥ ಸಂಖ್ಯೆಗಳು ಎಷ್ಟದು 4 ಅದಾವೆ. ಸೊ ಇದನ್ನು ಕಟ್ತೊಡೆದಾಗ 2 2 3. ಸೊ ಅದರಿಂದ 2/3 ಏನಪ್ಪ ಅಂದ್ರೆ ಈ ಒಂದು 4ಕ್ಕಿಂತ ಚಿಕ್ಕದಾದ 4ಕ್ಕೆ ಸಮನಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಆಗುತ್ತೆ. ಎಷ್ಟಪ್ಪ ಅಂದರೆ 2/3 ಅಂತ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ದಾಳಗಳ ಇದು ಇಸ್ಪೀಟ್ ಕಾರ್ಡ್ಸ್ ಅಂತ ಕರಿತೀವಿ ನಾವು. ಸೊ ಇದ್ರ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ. ಸೊ ಒಂದು ಕಾರ್ಡನ್ನು ಚೆನ್ನಾಗಿ ಬರೆಸಿದ 50 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ತೊಗೊತೀವಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಕಾರ್ಡ್ನ ಕಟ್ಟಿನಿಂದ ತಗೊಂಡಾಗ ಅದರಲ್ಲಿ ಏನು ಒಂದು ಕಾರ್ಡ್ ಯಾವುದಾಗುತ್ತಪ್ಪ ಅಂದ್ರೆ ಒಂದು ಏಸ್ ಆಗಿರುವ ಮತ್ತು ಒಂದು ಏಸ್ ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು. ಓಕೆ ನೋಡ್ರಿ, ಒಟ್ಟು 52 ಕಾರ್ಡ್ ಇರ್ತಂಗೆ ಗೊತ್ತು. ಅದರಲ್ಲಿ ಕೇವಲ ಏಸ್ ಆಗಿರುವ ಏಸ್ ಯಾವ ಇರ್ತಪ್ಪ ಅಂದ್ರೆ ಏಸ್ ಎಷ್ಟು ಇರ್ತಪ್ಪ 4 ಇರ್ತವೆ. ಏಸ್ ಅಥವಾ ಎಕ್ಕ ಅಂತ ಕರಿತೀವಿ ನಾವು. ಅದರಲ್ಲಿ ಎರಡು ರೆಡ್ ಮತ್ತು 2 ಬ್ಲಾಕ್, 2 ರೆಡ್ ಏಸ್ ಇರ್ತವೆ, 2 ಬ್ಲಾಕ್ ಏಸ್ಗಳು ಇರ್ತವೆ. ಸೊ ಹಾಗಾದರೆ ಒಂದು ಏಸ್ ಆಗಿರುವ ಸಂಭವನೀಯತೆಗಳ ಒಟ್ಟು ಕಾರ್ಡ್ಗಳು NF(S) ಎಷ್ಟಾಗುತ್ತೆ ನಮಗೆ? NF(S) ಈಸ್ ಈಕ್ವಲ್ ಟು 52. ಸೊ ನಾನು NF(A) ಅಂದರೆ ಎಷ್ಟದ ಟೋಟಲ್ ಏಸ್ಗಳು 4 ಅದಾವೆ. ಸೊ ಈ ಪ್ರಾಬಬಿಲಿಟಿ ಆಫ್ ಏತ್ ಕಂಡುಹಿಡಿಯೋಕೆ ನನಗೆ ಅದರಿಂದ ಒಟ್ಟು 52 ಕಾರ್ಡ್ಗಳು. ಅದರಲ್ಲಿ ಈ ಒಂದು ಏಸನ್ನು ಪಡೆಯುವ ಸಂಭವನೀಯತೆ ಎಷ್ಟು ಕೇಳಿದ್ರೆ 4 ಅದ ಒಟ್ಟು. ಈಗ 4/52 ಇದನ್ನು ಕಟ್ತಾ ಹೊಡಿಯೋಕೆ. ಈಗ 4 1 4 4 ಎಷ್ಟು 52 4 13 52. ಸೊ ಅದರಿಂದ ಪ್ರಾಬಬಿಲಿಟಿ ಏಸನ್ನು ಪಡೆಯುವ ಸಂಭವನೀಯತೆ 1/13 ಅಂತ ನಾವು ಹೇಳ್ಬೋದು. ನೋಡಿರಿ ಎಷ್ಟು ಈಜಿ ನೋಡಿರಿ. ಒಟ್ಟು ಕಾರ್ಡ್ಸು ಅದನ್ನು ಒಟ್ಟು ಇದ್ದದ್ದನ್ನು ಕೆಳಗಡೆ ಬರೆದು ಛೇದದಲ್ಲಿ ಬರೆದು ಯಾವುದನ್ನು ಕೇಳಿದ್ರೆ ಅದನ್ನು ಮಾತ್ರ ಅಂಶದಲ್ಲಿ ಬರೆದಾಗ ನಾವು ಆ ಒಂದು ಘಟನೆಯ ಸಂಭವನೀಯತೆಯನ್ನು ಗುರುತಿಸ್ಬೋದು. ನೆಕ್ಸ್ಟ್ ಅದೇ 2ನೇ ಕ್ವಶನ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಒಂದು ಏಸ್ ಆಗಿಲ್ಲದ, ನಿಮಗೆಲ್ಲ ಗೊತ್ತಿದೆ ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟು 52. ಸೊ ಅದರಲ್ಲಿ ಏಸ್ಗಳು ಎಷ್ಟಿರುತ್ತೆ ಅಂತ ಹೇಳಿದ್ದು ನಾನು. ಕೇವಲ ಏಸು 4 ಇರ್ತವೆ. ಅವ್ರನ್ನ ಕೇಳಿದ್ರೆ ಏಸ್ ಆಗಿಲ್ಲದ ಅಂದರೆ ಈ ಏಸನ್ನು ಬಿಡೋಕೆ ಅಂದರೆ 4 ಕಾರ್ಡನ್ನು ನಾವು ಲೆಸ್ ಮಾಡೋಕೆ. 4 ಕಾರ್ಡನ್ನು ಲೆಸ್ ಮಾಡಿದ್ರೆ ಎಷ್ಟು ಸಿಗ್ತಾವೆ? 48 ಸಿಗ್ತಾವೆ. ಅಷ್ಟೇ ನೋಡಿರಿ. ಈಗ ಹಿಂಗಾರ NF(B) ತೊಗೊಳ್ಳೋಣ ಅದನ್ನ. ಸೊ ಏಸ್ ಆಗಿಲ್ಲದ ಅಂದರೆ 52ರಲ್ಲಿ 4 ಹೋದರೆ 48 ಎಷ್ಟು ಸಿಗ್ತದೆ? 48 ಕಾರ್ಡ್ ಸಿಗ್ತವೆ. ಸೊ ಅದರಿಂದ ಈಗ P(B) ಪ್ರಾಬಬಿಲಿಟಿ ಕಂಡಿಕಾರ ಒಟ್ಟು ಕಾರ್ಡ್ಗಳು ಎಷ್ಟಪ್ಪ ಅಂದ್ರೆ 52. ಏಸ್ ಆಗಿಲ್ಲದ ಕಾರ್ಡ್ಗಳು ಎಷ್ಟಪ್ಪ ಅಂದ್ರೆ 48. ಇಷ್ಟೇ ನೋಡಿರಿ. ಈಗ ನಾವು ಇದನ್ನೇ ಮಾಡೋಕಪ್ಪ ಅಂದ್ರೆ ಕಟ್ತಾ ಹೊಡಿಬೋದು. 2 24 48 2 26. ನೆಕ್ಸ್ಟ್ ಅಗೇನ್ 2 12 2 13 ಅಂದ್ರೆ 12/13 ಅನ್ನೋದೇನಪ್ಪ ಅಂದ್ರೆ ಏಸ್ ಆಗಿಲ್ಲದ ಕಾರ್ಡ್ಗಳನ್ನು ಪಡೆಯುವ ಸಂಭವನೀಯತೆ ಆಗಿರುತ್ತೆ. ಎಷ್ಟು ಭಾಳ ಈಸಿ ಇದೆ ನೋಡಿರಿ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ಆಯಿತು. ಈಗ ನೆಕ್ಸ್ಟ್ ಈ ಥರ ನೋಡಿರಿ. ನಾಣ್ಯ, ದಾಳ, ಇಸ್ಪೀಟ್ ಕಾರ್ಡ್ ಇವುಗಳನ್ನು ಹೊರತುಪಡಿಸಿ ಈ ರೀತಿ ಕೇಳ್ತಾರೆ. ಒಂದು ಪೆಟ್ಟಿಗೆ ಇದೆ. ಆ ಪೆಟ್ಟಿಗೆಯಲ್ಲಿ ನೀಲಿ 3, ಬಿಳಿ 2, 4 ಕೆಂಪು ಗೋಲಿಗಳಿವೆ. ಸೊ ಅದರಲ್ಲಿ ಒಂದನ್ನು ಮಾತ್ರ ರ್ಯಾಂಡಮ್ ತೊಗೊತೀವಿ ನಾವು, ಒಂದು ಗೋಲಿನ. ಆ ತೆಗೆದುಕೊಂಡಂಥ ಒಂದು ಗೋಲಿ ಏನಪ್ಪ ಅಂದ್ರೆ ಒಂದು ಬಿಳಿ ಆದಾಗ, ಒಂದು ನೀಲಿ ಆದಾಗ, ಒಂದು ಕೆಂಪು ಆದಾಗ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ ಸಿಂಪಲ್ ಇದೆ ನೋಡಿರಿ. ಈಗ ನೋಡಿರಿ, ಒಟ್ಟು ಒಂದು ಬಾಕ್ಸಲ್ಲಿ ಬ್ಲೂ, ರೆಡ್ ಮತ್ತು ವೈಟ್ ಗೋಲಿಗಳದು ಅಂತ. NF(S) ಬೇಕು ನಮ್ಗೆ. NF(S) ಅಂತ ಬಂದಾಗ 3 + 2 + 4 ಗೋಲಿಯನ್ನು ಕೂಡಿಸಿದಾಗ ಎಷ್ಟಾಗುತ್ತಪ್ಪ ಅಂದ್ರೆ ಒಟ್ಟು 9. ಅಂದರೆ NF(S) ಎಷ್ಟಾಗುತ್ತೆ? 9 ಆಗುತ್ತೆ. ಅದರಲ್ಲಿ ನಾವು ಬಿಳಿ ಗೋಲಿಯನ್ನು ಪಡೆಯುವ ಸಂಭವನೀಯತೆ ಕೇಳಿದ್ದಾರೆ. ಸೊ ಇವಾಗ ನೋಡಿರಿ, ಬಿಳಿ ಗೋಲಿ ಎಷ್ಟಿದೆ? 2 ಇದಾವೆ. NF(B) ಕೊಟ್ಟು ಎಷ್ಟು ಸಿಗುತ್ತೆ? 2 ಸಿಗುತ್ತೆ. P(B) ಎಷ್ಟಾಗುತ್ತಪ್ಪ ಅಂದ್ರೆ ಒಟ್ಟು ಗೋಲಿ 9 ಅದು. ಆದರೆ ಬಿಳಿ ಗೋಲಿಗಳು ಎಷ್ಟು? ಕೇವಲ 2 ಅದು. ಆದ್ದರಿಂದ 2/9 ಅನ್ನೋದೇನಪ್ಪ ಅಂದ್ರೆ ಬಿಳಿ ಗೋಲಿಯನ್ನು ಪಡೆಯುವ ಸಂಭವನೀಯತೆ. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ ನೀಲಿ ಅದು ವೈಟ್ ಅದು W ಅದು P(W). ಈಗೇನಪ್ಪ ಅಂದ್ರೆ ಬ್ಲೂ ನೀಲಿ ಗೋಲಿಗಳನ್ನು ಪಡೆಯುವ ಸಂಭವನೀಯತೆ ಏನಪ್ಪ ಅಂದ್ರೆ ಒಟ್ಟು ಎಷ್ಟು ಗೋಲಿಗಳಿದ್ದಾವೆ ಅಲ್ಲಿ? ನೀಲಿ ಗೋಲಿಗಳು 3 ಇದ್ದಾವೆ. ಒಟ್ಟು ಗೋಲಿಗಳು 9 ಟೋಟಲ್. ಸೊ ನೀಲಿ ಗೋಲಿಗಳು ಮಾತ್ರ 3 ಇದ್ದಾಗ ಏನಪ್ಪ ಅಂದ್ರೆ 3/9 ಆದಾಗ 3 1 3 3 ಅಂದರೆ ಇದು ಎಷ್ಟಾಗುತ್ತಪ್ಪ ಅಂದರೆ
1/3 ಅನ್ನೋದೇನಪ್ಪ ಅಂದ್ರೆ ನಾವು ಈ ನೀಲಿ ಗೋಲಿಗಳನ್ನು ಪಡೆಯುವ ಸಂಭವನೀಯತೆ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ 4ನೇದು ನೋಡೋಣ. ಅದೇನಪ್ಪ ಅಂದ್ರೆ ಕೆಂಪು ಗೋಲಿ ಪಡೆಯೋ ಸಂಭವನೀಯತೆ. ಈಗ ಇದನ್ನ ಹೆಂಗೆ ಮಾಡೋಣ, ಎನ್ ಆಫ್ ರೆಡ್ ಈಸ್ ಕೂಡ ಎಷ್ಟು, ಟೋಟಲ್ ಎಷ್ಟು ಗೋಲಿ ಅದಾವೆ, 4 ಅದ ಕೆಂಪು ಗೋಲಿಗಳು. ಸೊ ಪಿ ಆಫ್ ಆರ್ ದಟ್ ಈಸ್ ಕೊಟ್ಟು ಒಟ್ಟು ಗೋಲಿಗಳ ಸಂಖ್ಯೆ 9. ಆದರೆ ಕೆಂಪು ಗೋಲಿ ಎಷ್ಟು ಅದಾವೆ, 4 ಅದಾವೆ ಅಂತ ಹೇಳಿದ್ದಾರೆ. ಸೊ ಇದೇನು ಕಟ್ತೊಡಕ್ಕೆ ಬರಲ್ಲ. ಆದ್ದರಿಂದ ಈ ಕೆಂಪು ಗೋಲಿ ಪಡೆಯೋ ಸಂಭವನೀಯತೆ 4/9 ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಮಾಡ್ಬೋದು. ಭಾಳ ಈಸಿ ಒಂದು ಕಾನ್ಸೆಪ್ಟು. ನೆಕ್ಸ್ಟ್ ನೋಡಿರಿ, ಇವಾಗ ನೋಡಿರಿ, ಈಗ ಒಂದು ದಾಳವನ್ನು ತೂರಿದಾಗ ಏನಪ್ಪ ಅಂದ್ರೆ ಕೇವಲ 1 2 3 4 5 6 ಈ ಒಂದು ಔಟ್ಕಮ್ಸ್ ಬರ್ತಾವೆ ಫಲಿತಗಳು. ಬಟ್ ಎರಡೂ ದಾಳಗಳನ್ನು ಎಟ್ ಎ ಟೈಮ್ ತೂರಿದಾಗ ಏನಪ್ಪ ಅಂದ್ರೆ, ಸೊ ಎರಡೂ ದಾಳಗಳು ತೂರಿದಾಗ ಎನ್ ಆಫ್ ಎಸ್ ದಟ್ ಈಸ್ ಟು 6² ದಟ್ ಈಸ್ ಟು 36 ಫಲಿತಗಳ ಸಂಖ್ಯೆ ಬರ್ತವೆ. ಒಟ್ಟು ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್ ಎಷ್ಟಾಗುತ್ತೆ, 36 ಆಗುತ್ತೆ. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಮೊತ್ತ ಆ ದಾಳಗಳಲ್ಲಿ ಮೇಲ್ಮುಖವಾಗಿ ಮೊತ್ತ 2 ಸಂಖ್ಯೆಗಳ ಮೊತ್ತ 8 ಬರುವ, 2 ಸಂಖ್ಯೆಗಳ ಮೊತ್ತ 13 ಬರುವ, ಮತ್ತು 3ನೇ 12ಕ್ಕಿಂತ ಚಿಕ್ಕದಾದ ಮತ್ತು 12ಕ್ಕೆ ಸಮನಾದ ಸಮ ಆಗಿರುವ ಸಂಭವನೀಯತೆಗಳಿದ್ದಾರೆ. ಸೊ ಇವಾಗ ನೋಡ್ರಿ, ಮೊತ್ತ 8 ಆಗಬೇಕು. ಯಾವ 2 ದಾಳನ್ನು ಕೂಡಿಸಿದಾಗ 8 ಆದಂತ. ಫಾರ್ ಎಕ್ಸಾಂಪಲ್ ಈಗ ನೋಡಿರಿ 2ರಲ್ಲಿ ನೋಡಿರಿ 2,6 ಇದು ನೋಡಿರಿ ಇಲ್ಲೈತೆ ನೋಡಿರಿ 2,6 ಇದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಇದೊಂದು ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 3,5 ಇದೊಂದು ಕೂಡಿಸಿದ್ರೆ 8 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 3 ಆಯಿತು. ನೆಕ್ಸ್ಟ್ 4,4 ಇದೊಂದು 8 ಆಯಿತು. ನೆಕ್ಸ್ಟ್ ಅದು ಬಿಟ್ಟರೆ ಎಷ್ಟಾಗುತ್ತಪ್ಪ ಅಂದರೆ 5,3 ಇದೊಂದು ಕೂಡ ಕೂಡಿಸಿದ್ರೆ 8 ಆಗುತ್ತೆ. ಅದು ಬಿಟ್ಟರೆ ಎಷ್ಟಾಗುತ್ತಪ್ಪ ಅಂದರೆ 6,8 ಇದಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 2ನೇದು ಇದೆ ನೋಡಿರಿ 2,6 ಟೋಟಲ್ ಎಷ್ಟಾದವು, ಮೊತ್ತ 8 ಆಗಬೇಕು. 2 + 6 8 ಆಗುತ್ತೆ, 3 + 5 8 ಆಗುತ್ತೆ, 4 + 4 8 ಆಗುತ್ತೆ, 5 × 3 8 ಆಗುತ್ತೆ, 6 × 7 8 ಆಗುತ್ತೆ. ಒಟ್ಟು ಎಷ್ಟು, 1 2 3 4 5 ಒಟ್ಟು ಮೊತ್ತ 8 ಬರೋ ಸಮತೆ ಎಷ್ಟಪ್ಪ ಅಂದ್ರೆ ಫಲಿತಗಳ ಸಂಖ್ಯೆ ಎಷ್ಟದು, 5 ಆದವು. ಅಂದರೆ 2 ದಾಳಗಳನ್ನು ಮೇಲ್ಮುಖಗಳನ್ನು ಕೂಡಿಸಿದಾಗ 8 ಆಗಬೇಕು. ಸೊ ಅವಂಥವು ಎಷ್ಟದಪ್ಪ ಅಂದ್ರೆ ಸಂಖ್ಯೆ ಇದರಲ್ಲಿ ಒಟ್ಟು 5 ಇದ್ದಾವೆ. ಸೊ ಅದರಿಂದ ಎನ್ ಆಫ್ ಎ ಎಷ್ಟಾಗುತ್ತೆ, ನಮ್ಗೆ 5 ಸಿಕ್ತು. ಈಗ ಪ್ರೊಬಬಿಲಿಟಿ ಕಂಡುಹಿಡ್ಬೇಕಂದ್ರೆ ಪಿ ಆಫ್ ಎಷ್ಟಾಗುತ್ತೆ, ಒಟ್ಟು ಫಲಿತಗಳ ಸಂಖ್ಯೆ 36. 8 ಬಂದ್ರಪ್ಪ ಅಂದ್ರೆ 8 2 ಸಂಖ್ಯೆಗಳನ್ನು ಕೂಡಿಸಿ 8 ಬರುವಂಥದ್ದು ಎಷ್ಟದಾವೆ, 5 ಇದ್ದಾವೆ. ಸೊ ಅದರಿಂದ 5/36 ಅನ್ನೋದೇನಪ್ಪ ಅಂದ್ರೆ ಈ ಒಂದು ಸಂಭವನೀಯತೆ ಆಗುತ್ತೆ. ಅಂದರೆ 2 ದಾಳಗಳನ್ನು ಕೂಡಿಸಿದಾಗ 8 ಬರುವಂಥದ್ದು ಎಷ್ಟಪ್ಪ ಅಂದ್ರೆ 5 ಇದ್ದಾವೆ ಅಂಥವು. ಸೊ ಅದರಿಂದ 5/36 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ ಮೊತ್ತ 13 ಬರೋಕು 13 ಬರುವಂಥ ಸಂಭವನೀಯತೆ ನೋಡೋಣ. ಸೊ ಇಲ್ಲಿ ಗೊತ್ತಿರೋಕು 12ಕ್ಕಿಂತ ಚಿಕ್ಕದ 13 ಅಂತ ಕೇಳಿದ್ರೆ 13 ಅನ್ನೋದು ಏನಪ್ಪ ಅಂದ್ರೆ ಅದೊಂದು 13 ಯಾವುದೇ 2 ಜೋಡಿಗಳನ್ನು ಕೂಡಿಸಿದಾಗ 13 ಬರಲ್ಲ. ಸೊ ಅದರಿಂದ ಅದೊಂದು ಅಸಂಭವ ಘಟನೆ ಅಂತ ಗೊತ್ತಿದೆ ನಿಮಗೆ. ಅಂತ ಏನು ಕರಿತೀವಿ ನಾವು, ಅಸಂಭವ ಘಟನೆ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂದ್ರೆ 12ಕ್ಕಿಂತ ಚಿಕ್ಕದಾದ ಮತ್ತು 12ಕ್ಕೆ ಸಮನಾಗಿರುವಂಥ ಸಂಭವನೀಯತೆ ಕೇಳಿದ್ರಲ್ಲಿ. ಸೊ ನೋಡಿರಿ ಹೈಯೆಸ್ಟ್ ಎಷ್ಟಿದೆ, 12 ಆಗ್ಬೇಕಾದ್ರೆ 6 ಇದೆ. 6,6 ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ, 12 ಆಗುತ್ತೆ. 12ಕ್ಕಿಂತ ಚಿಕ್ಕದಂದರೆ ಇವೆಲ್ಲ ಫಲಿತಗಳು ಬರ್ತವೆ. ಸೊ ಅದರಿಂದ ಪ್ರೊಬಬಿಲಿಟಿ ಎಷ್ಟಾಗುತ್ತಪ್ಪ ಅಂದರೆ ಇದು, ಸೊ 36/36 ತೆಗೆದುಕೊಂಡಾಗ ಸೊ ಇದು ಪ್ರೊಬಬಿಲಿಟಿ ಆಫ್ ಎ ಉದಾಹರಣೆ ಎಷ್ಟಪ್ಪ ಅಂದ್ರೆ 1 ಆಗುತ್ತೆ. ಅಂದರೆ ಈ ಒಂದು 3ನೇದ ಆನ್ಸರ್ ಎಷ್ಟಾಗುತ್ತಪ್ಪ ಅಂದರೆ 12ಕ್ಕಿಂತ ಚಿಕ್ಕದಾದ ಮತ್ತು 12ಕ್ಕೆ ಸಮನಾದ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟಪ್ಪ ಅಂದರೆ 1 ಅಂತ ನಾವು ಸುಲಭವಾಗಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿರಿ, ಒಂದು ದಾಳವನ್ನು ತೆಗೆದಾಗ ಎಸಲಾಗಿದೆ ಅಲ್ಲಿ. ಸೊ ಇಲ್ಲಿ ಎನ್ ಆಫ್ ಎಸ್ ಎಷ್ಟು ಬರ್ತಪ್ಪ ಅಂದ್ರೆ 6 ಬರ್ತೈತಿ. ಟೋಟಲ್ ಎಷ್ಟದು ಔಟ್ಕಮ್ಸ್ 6 ಅಂತ ಹೇಳ್ಬೋದು. ಸೊ ಅದರಲ್ಲಿ 1ನೇ ಪ್ರಶ್ನೆ ಇದ್ದರೆ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಗೊತ್ತಾ, 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂಥ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 3 5 ನೋಡಿ, ಇವೆಲ್ಲ ಏನಪ್ಪ ಅಂದ್ರೆ 1ರಿಂದ ಹೋಗುತ್ತೆ ಮತ್ತು ಅದೇ ಸಂಖ್ಯೆಯಿಂದ ಹೋಗುತ್ತೆ. ಟೋಟಲ್ ಎಷ್ಟಾದವು, 3 ಆದವು. ಸೊ ಪ್ರಾಬಬಿಲಿಟಿ ಕೇಳೋಕ್ಕೆ ಪ್ರಾಬಬಿಲಿಟಿ ಕಂಡಿರೋ ಪಿ ಆಫ್ ಎ ಈಸ್ ಕೊಟ್ಟು ಒಟ್ಟು ಎಷ್ಟದು ಫಲಿತಗಳು 6 ಅದಾವೆ. ಅದರಲ್ಲಿ ಅವಿಭಾಜ್ಯ ಸಂಖ್ಯೆ ಆಗಿರುವಂಥ ಫಲಿತಗಳು ಎಷ್ಟದವು, 3 ಅದಾವೆ. ಸೊ 3/6 ಅಂದರೆ 3 1 3 ಅಂದರೆ 1/2 ಆಗುತ್ತೆ. ಸೊ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟಾದವು, ಅದರಲ್ಲಿ 6ರಲ್ಲಿ 3 ಇದ್ದಾವೆ, 2 3 5 ಅಂತ.
ಸೊ ಒಟ್ಟು ಎಷ್ಟು 6 ಇದ್ದಾವೆ. ಸೊ 3/6 ಮಾಡಿದ್ರೆ ನಾವು ನಮ್ಗೆ ಎಷ್ಟು ಸಿಗುತ್ತೆ ಸಂಭಾವ್ಯತೆ 1/2 ಸಿಗುತ್ತೆ. ನೆಕ್ಸ್ಟ್ ಅದೇ ಎರಡನೇ ಕ್ವಶನ್ ಕೇಳಿದ್ರೆ ಏನು ಕೇಳಿದ್ರೆ 2 ಮತ್ತು 6 ನಡುವಿನ ಒಂದು ಸಂಖ್ಯೆ ಆಗಿರ್ಬೇಕಂತ. ಅಂದರೆ 2ನ್ನ ಬಿಡಬೇಕು 6ನ್ನ ಬಿಡಬೇಕು. ಅಂದರೆ 2 ಬಿಟ್ರೆ 3 4 5 ಇವೇನಪ್ಪ ಅಂದರೆ 2 ಮತ್ತು 6 ನಡುವೆ ಕಂಡು ಹೋಗುವಂಥ ಸಂಖ್ಯೆಗಳು ಒಟ್ಟು ಎಷ್ಟಿದೆಯವು 3 ಇದ್ದಾವೆ. ಸೊ ಪ್ರಾಬಬಿಲಿಟಿ ಆಫ್ ಬಿ ತೊಗೊಳ್ಳೋಣ ಅದನ್ನ. ಸೊ ಒಟ್ಟು ಸಂಖ್ಯೆಗಳು ಎಷ್ಟಿದೆ 6 ಇದ್ದವು 1 ರಿಂದ 6. ಈಗ 2 ಮತ್ತು 6 ನಡುವೆ ಕಂಡುಬರುವ ಸಂಖ್ಯೆಗಳು ಎಷ್ಟಿದೆ 3 ಇದ್ದಾವೆ. ಸೊ 3/6 ಅಂತ 3 3 ಸೊ ಅದರಿಂದ ಇದು ಕೂಡ ಎಷ್ಟಪ್ಪ ಅಂದರೆ 1/2 ಬರುತ್ತೆ. ಈ ಒಂದು ಉತ್ತರವು ಕೂಡ ಏನಪ್ಪ ಅಂದರೆ 1/2 ಬರುತ್ತೆ. ನೆಕ್ಸ್ಟ್ 3ನೇ ಕ್ವಶನ್ ಕೇಳಿದರೆ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಬೆಸ ಸಂಖ್ಯೆಗಳು ಯಾವುವು 1 3 5 ಟೋಟಲ್ ಎಷ್ಟಿದೆ 3 ಇದ್ದಾವೆ. ಸೊ ಇದನ್ನು ಸಿ ಅಂತ ಪ್ರಾಬಬಿಲಿಟಿ ಆಫ್ ಸಿ ಈಸ್ ಈಕ್ವಲ್ ಟು ಒಟ್ಟು 6 ಅದಾವೆ ಎಷ್ಟಿದೆ ಇವು 3 ಇದ್ದಾವೆ. ಸೊ ಅದರಿಂದ 3 3 ಅದರಿಂದ 1/2 ಕೂಡ ಇದು ಕೂಡ ಏನಪ್ಪ ಅಂದ್ರೆ ಈ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಆಗುತ್ತೆ. ಎಸ್ ಇದು ಕೂಡ ವಾಪಸ್ ಏನಪ್ಪ ಅಂದ್ರೆ ಈ ಒಂದು ಕಾರ್ಡ್ಗಳ ಮೇಲಿದೆ. ಇದು ಭಾಳ ಇಂಪಾರ್ಟೆಂಟ್. ಚೆನ್ನಾಗಿ ಬರೆಸಿ 50 ಕಾರ್ಡ್ಗಳು ಒಂದು ಕಟ್ಟಿಂದ ಏನಪ್ಪ ಅಂದ್ರೆ ಒಂದು ಕಾರ್ಡ್ ತೊಗೊತೀವಿ. ಸೊ ಅದೇನಪ್ಪ ಅಂದ್ರೆ ಒಂದು ಕೆಂಪು ರಾಜ, ಒಂದು ಗೌರವಾನ್ವಿತ ಫೇಸ್ ಕಾರ್ಡ್ ಆಗಿರ್ಬೇಕು, ಒಂದು ಕೆಂಪು ಬಣ್ಣ ಆಗಿರ್ಬೇಕು. ನೆಕ್ಸ್ಟ್ ಮತ್ತೆ ಏನು ಕೇಳಿದ್ರೆ ಹಾರ್ಟ್ನ ಜಾಕ್ ಆಗಿರ್ಬೇಕು, ಒಂದು ಸ್ಪೇಡ್ ಆಗಿರ್ಬೇಕು, ಅಥವಾ ಡೈಮಂಡಿನ ರಾಣಿ ಆಗಿರ್ಬೇಕು ಅಂತ ಕೇಳಿದ್ರೆ. ಸೊ ಒಂದೊಂದೇ ಬಿಡಿಸೋಣ. ಫಸ್ಟ್ ನೋಡಿರಿ ಟೋಟಲ್ 52 ಅಂತ ಗೊತ್ತಿದೆ. ಸೊ ಅದರಲ್ಲಿ ಒಂದು ಕೆಂಪು ರಾಜ ಇವೇನಪ್ಪ ಅಂದ್ರೆ ಫೇಸ್ ಕಾರ್ಡ್ ಕಿಂಗ್ ಕ್ವೀನ್ ಜಾಕ್. ಕಿಂಗ್ ಎಷ್ಟಿದ್ದಾವೆ 4 ಇರ್ತವೆ. ಅದರಲ್ಲಿ 2 ರೆಡ್ 2 ಬ್ಲ್ಯಾಕ್. ಸೊ ಅವ್ರವ್ನು ಕೇಳೋರು ಕೇವಲ ಒಂದು ಕೆಂಪು ರಾಜನ ಕೇಳಿ. ಕೆಂಪು ಎಷ್ಟಿದಾವಪ್ಪ 2 ಇದ್ದಾವೆ. ಇನ್ನೆರಡು ಬ್ಲ್ಯಾಕ್ ಇರ್ತವೆ. ಕೇವಲ ಕೇಳಿದವರು ರೆಡ್ ಕೇಳಿದಾರೆ. ಅದರಿಂದ ಒಟ್ಟು ಕಾಳುಗಳು 52. ಕೆಂಪು ರಾಜ ಎಷ್ಟಿದೆ ಕೇವಲ 2 ಇದ್ದಾವೆ. ಅದರಿಂದ 2/52. ಇದನ್ನು ಭಾಗಿಸಿದಾಗ 2 1 2 26. ಅದರಿಂದ ಕೆಂಪು ರಾಜ ಪಡೆಯುವ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ 1/26 ಆಗುತ್ತೆ. ಎಷ್ಟು ಈಜಿ ಇದೆ ನೋಡ್ರಿ. 1/26 ಅನ್ನೋದೇನಪ್ಪ ಅಂದ್ರೆ ಒಂದು ಕೆಂಪು ರಾಜವನ್ನು ಪಡೆಯುವ ಸಂಭವನೀಯತೆ. ನೆಕ್ಸ್ಟ್ ನೋಡಿರಿ ಎರಡನೇದು ಕೇಳಿದ್ರೆ ಒಂದು ಮುಖ ಗೌರವಾನ್ವಿತ ಕಾರ್ಡ್ಗಳು ಫೇಸ್ ಕಾರ್ಡ್ ಅಂತ ಕರಿತೀವಿ. ಎಷ್ಟು ಇದಾವಪ್ಪ 12 ಇದ್ದಾವೆ. ಒಂದು ಕಿಂಗ್, ಒಂದು ಕ್ವೀನ್, ಒಂದು ಜಾಕ್. ಅದರಲ್ಲಿ ಕಿಂಗ್ ಎಷ್ಟು 4 ಇದ್ದಾವೆ, ಕ್ವೀನು ಕೂಡ 4 ಇದ್ದಾವೆ, ಜಾಕ್ ಕೂಡ 4 ಇದೆ. ಒಟ್ಟು ಎಷ್ಟಾದವು 12 ಅದು. ಒಂದು ಮುಖ ಕಾರ್ಡ್ ಅಥವಾ ಗೌರವಾನ್ವಿತ ಕಾರ್ಡ್ಗಳು ಅಷ್ಟೇ ಇದ್ದಾರೆ. ಟೋಟಲ್ 12. ಈಗ ಒಟ್ಟು ಕಾರ್ಡ್ಗಳು ಎಷ್ಟಿದ್ದಾವೆ 52. ಗೌರವಾನ್ವಿತ ಕಾರ್ಡ್ಗಳು ಪಡೆಯುವ ಸಂಬಂಧ ಕೇಳಿದ್ರೆ ಒಟ್ಟು ಎಷ್ಟಿದೆ 12 ಇಷ್ಟೇ ನೋಡಿರಿ. ಈಗ ವಾಪಸ್ ಏನು ಇದನ್ನ ಕಟ್ತಾ ಬಿಡಬೇಕು. 4 3 4 1 ಅಗೇನ್ 4 3 ಅಂದರೆ 3/13 ಅನ್ನೋದೇನಪ್ಪ ಅಂದ್ರೆ ಈ ಒಂದು ಫೇಸ್ ಕಾರ್ಡನ್ನು ಪಡೆಯುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ 3/13 ಅಂತ ನಾವು ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ 3ನೇದು ಇದೆ ನೋಡಿರಿ. ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ಗಳು. ಅವಕ್ಕೆ ಮುಖ ಕಾರ್ಡ್ ಫೇಸ್ ಕಾರ್ಡ್ ಕೇಳಿದ್ರೆ ಅಗೇನ್ ಕೆಂಪು ಬಣ್ಣದ ಫೇಸ್ ಕಾರ್ಡ್ ಅಂದರೆ ಕಿಂಗ್ ಕೇಳಿದರೆ ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ಗಳು ಎಷ್ಟಿದ್ದಾವೆ 2 ಬ್ಲ್ಯಾಕ್ ಇರ್ತವೆ, 2 ರೆಡ್ ಇರ್ತವೆ. ಅದರಲ್ಲಿ ಹೆಂಗಿದ್ರೆ ಒಂದು ಕೆಂಪು ಬಣ್ಣದ ಅಷ್ಟೇ ಮುಖ ಕಾರ್ಡ್ಗಳು ಅಂದರೆ ಕೆಂಪು ಬಣ್ಣ ಎಷ್ಟಿದ್ದಾವೆ 2 ಇದ್ದಾವೆ. ಅದರಿಂದ 2/52 ದಟ್ ಈಸ್ ಈಕ್ವಲ್ ಟು 1/ ಎಷ್ಟಾಗುತ್ತಪ್ಪ ಅಂದರೆ 26. 1/26 ಆಗುತ್ತೆ ಅಂತ ಅರ್ಥ ಹೇಳ್ಬೋದು. ಅಂದರೆ ಒಂದು ಕೆಂಪು ಬಣ್ಣದ ಅಂತ ಹೇಳಿದ್ರೆ ಸೊ ಈ ರೀತಿ ಏನಪ್ಪ ಅಂದ್ರೆ ಯಾವುದನ್ನು ಕೇಳಿದ್ರೆ ನಾವು ಅದನ್ನಷ್ಟೇ ಫೋಕಸ್ ಮಾಡು. ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಅಂತ ಕೇಳಿದ್ರೆ ಒಂದು ಕೆಂಪು ಬಣ್ಣ ಓಕೆ ಸಾರಿ ಒಂದು ಕೆಂಪು ಬಣ್ಣ ಅಂತ ಬಂದಾಗ ನಮಗೆ ಕಿಂಗ್ ಎಷ್ಟಿದ್ದಾವೆ 2 ಇದ್ದಾವೆ. ಕೆಂಪು ಬಣ್ಣದ ರಾಜ ಓಕೆ ಕರೆಕ್ಟ್ ಇದೆ. ಅಂದರೆ 1/ ಎಷ್ಟಪ್ಪ ಅಂದ್ರೆ 26 ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿರಿ ಹಾರ್ಟ್ನ ಜಾಕ್. ನಿಮಗೆಲ್ಲ ಗೊತ್ತಿದೆ ಜಾಕ್ ಒಂದೇನಪ್ಪ ಒಂದು ಮುಖ ಕಾರ್ಡ್ಗಳು 2 ಬ್ಲ್ಯಾಕ್ ಇರ್ತಾವೆ, 2 ರೆಡ್ ಇರ್ತಾವೆ. ನಿಮ್ಗೆ ಗೊತ್ತಿರಬೇಕು ಹಾರ್ಟ್ ಅನ್ನೋದು ಬ್ಲ್ಯಾಕ್ ರೆಡ್ ಅಂತ ಗೊತ್ತಿರಬೇಕು. ಹಾರ್ಟು ಮತ್ತು ಡೈಮಂಡ್ ಏನಪ್ಪ ಅಂದ್ರೆ ಅವೆಲ್ಲ ರೆಡ್. ಇವೆಲ್ಲ ಹಾರ್ಟ್ ಮತ್ತು ಡೈಮಂಡ್ ಏನಪ್ಪ ಇವು ರೆಡ್ ಇರ್ತಾವೆ ಅಂದರೆ ಕೆಂಪು ಕಾರ್ಡ್ಗಳು. ಕೇವಲ ಒಂದು ಹಾರ್ಟ್ನ ಜಾಕ್
ಹಾರ್ಟ್ ಅಂದ್ರೆ ಏನು ಕೇಳ್ರೆ ಅದೊಂದು ರೆಡ್ ಅದು ಅದರಲ್ಲಿ ಕೇಳ್ರೆ ರೆಡ್ಡಲ್ಲಿ ಏನಪ್ಪ ಅಂದ್ರೆ ಒಂದೇ ಒಂದು ಇರುತ್ತೆ ಹಾರ್ಟ್. ಸೊ ಅದರಿಂದ 1/2 ಎಷ್ಟಪ್ಪ ಅಂದ್ರೆ 52. ಒಟ್ಟು ಕಾಳುಗಳು ಏನಪ್ಪ ಅಂದ್ರೆ ಹಾರ್ಟ್ನ ಜಾಕ್ ಕೇಳಿದರೆ ಹಾರ್ಟ್ ಎಷ್ಟು ಇರ್ತಾವೆ ಒಂದಿರ್ತದೆ, ಅದು ರೆಡ್ಡಲ್ಲಿ ಬರುತ್ತೆ. ಅದರಿಂದ 1/52 ಅನ್ನೋದು ಏನಪ್ಪ ಅಂದ್ರೆ ಈ ಒಂದು ಸಂಭವನೀಯತೆ ಆಗುತ್ತೆ. ನೆಕ್ಸ್ಟ್ ಏನು ಕೇಳಿದರೆ ಒಂದು ಸ್ಪೇಡನ್ನು ಪಡೆಯೋ ಸಂಭವನೀಯತೆ. ಸ್ಪೇಡ್ ಗೊತ್ತಿರಬೇಕು. ಸ್ಪೇಡ್ ಎಷ್ಟಿರ್ತವೆ 22ರಲ್ಲಿ 52ರಲ್ಲಿ 26 ರೆಡ್ 26 ಬ್ಲ್ಯಾಕ್. ನಿಮ್ಗೆ ಗೊತ್ತೈತಿ ರೆಡ್ ಯಾವಪ್ಪ ಅಂದ್ರೆ ಡೈಮಂಡು, ಇನ್ನೊಂದು ಯಾವುದಪ್ಪ ಅಂದ್ರೆ ಹಾರ್ಟ್. ಬ್ಲ್ಯಾಕ್ ಯಾವಪ್ಪ ಅಂದ್ರೆ ಇನ್ನೊಂದು ಒಂದು ಕ್ಲಬ್, ಇನ್ನೊಂದು ಏನಪ್ಪ ಅಂದ್ರೆ ಸ್ಪೇಡ್. ಅವ್ರಿಗೆ ಕೇಳಿದ್ರೆ ಸ್ಪೇಡ್ ಪಡೆಯೋ ಸಮೇತ ಕೇಳ್ಯಾರ. ಸೊ ಕ್ಲಬ್ 13 ಸ್ಪೇಡ್ 13. ಸೊ ಅದರಿಂದ ಒಟ್ಟು ಕಾರ್ಡುಗಳ 52. ಸ್ಪೇಡ್ ಎಷ್ಟಿರ್ತವೆ 13 ಇರ್ತವೆ. ಸ್ಪೇಡ್ ಎಷ್ಟಿರ್ತವೆ 13 ಇರ್ತವೆ. ಸೊ 13 1 13 4. ಅದರಿಂದ ಈ ಒಂದು ಸ್ಪೇಡ್ ಪಡೆಯುವ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ 1/4 ಅಂತ ಹೇಳ್ಬೋದು. ಲಾಸ್ಟ್ ಇದ್ರೆ ಏನಪ್ಪ ಅಂದ್ರೆ ಡೈಮಂಡಿನ ರಾಣಿ. ಡೈಮಂಡಿನ ರಾಣಿ ಅಂದರೆ ಕ್ವೀನ್ ಅದಳ, ಕ್ವೀನ್ ಇದೆ. ಸೊ ಅದರಲ್ಲಿ ಏನಪ್ಪ ಅಂದ್ರೆ 2 ರೆಡ್ 2 ಬ್ಲ್ಯಾಕ್ ಇದೆ. ರೆಡ್ ಯಾವ ಇರ್ತಪ್ಪ ಅಂದ್ರೆ ಒಂದು ಡೈಮಂಡ್ ಇರುತ್ತೆ, ಒಂದು ಇನ್ನೊಂದು ಏನಪ್ಪ ಅಂದ್ರೆ ಹಾರ್ಟ್ ಇರ್ತೈತಿ. ಸೊ ಕೇವಲ ಡೈಮಂಡ್ ಎಷ್ಟಿರ್ತವೆ ಒಂದಿರುತ್ತೆ. ಇದು ಡೈಮಂಡ್ ಒಂದಿರುತ್ತೆ, ಹಾರ್ಟ್ ಒಂದಿರುತ್ತೆ. ಅದರಿಂದ 1/52 ಅನ್ನೋದಪ್ಪ ಅಂದ್ರೆ ಈ ಒಂದು ಡೈಮಂಡನ ರಾಣಿಯನ್ನು ಪಡೆಯುವ ಸಂಭವನೀಯತೆ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಸೊ ಇಲ್ಲಿದೆ ನೋಡಿರಿ ಇದೊಂದು ಕ್ವಶನ್ನು. ಈ ಒಂದು ಕ್ವಶನನ್ನು ನೀವು ಟ್ರೈ ಮಾಡಿರಿ, ನಿಮಗೆ ಈಸಿ ಆಗುತ್ತೆ. ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಒಟ್ಟು ಗೋಲಿಗಳ ಸಂಖ್ಯೆ ಕಂಡುಹಿಡಿಯೋಕೆ ನೀವು ಎಷ್ಟಿದೆ ಗೋಲಿಗಳು ಕೆಂಪು 5 ಕೆಂಪು 8 ಬಿಳಿ ಮತ್ತು ಟೋಟಲ್ ಎಷ್ಟಪ್ಪ ಅಂದ್ರೆ 5 + 8 + 4 ಕೂಡಿಸಿ ಎಷ್ಟಪ್ಪ ಅಂದರೆ 9 8 17 ಅಂದರೆ ಒಟ್ಟು 17 ಗೋಲಿಗಳದು. ಅದರಲ್ಲಿ ಕೆಂಪು ಪಡೆಯುವ ಸಂಭವನೀಯತೆ, ಬಿಳಿಯನ್ನು ಪಡೆಯುವ ಸಂಭವನೀಯತೆ ಮತ್ತು ಹಸಿರು ಅಲ್ಲದ ಗೋಲಿ ಆಗಿರುವಂಥ ಅವುಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟಂತ ಕೇಳಿದ್ರೆ ನೀವೊಮ್ಮೆ ಟ್ರೈ ಮಾಡಿದ್ರೆ ಬಂದೇ ಬರ್ತಿದ್ದು. ಸೊ ಒಟ್ಟು ಗೋಲಿಗಳನ್ನು ನಾವು NFS ತೊಗೊತೀವಿ, ಅಥವಾ ಒಟ್ಟು ಏನೇ ಇರಲಿ ಅದು ಒಟ್ಟು ಇದ್ದಿದ್ದನ್ನು ಫಸ್ಟ್ ಟೋಟಲ್ ಮಾಡೋಕೆ ಅದು NFS ಆಗುತ್ತೆ. ಅದನ್ನು ಛೇದದಲ್ಲಿ ಬರೋಕು ಯಾವುದನ್ನು ಕೇಳಿರ್ತಾರೆ ಅದನ್ನು ಮಾತ್ರ ನಾವೇನಪ್ಪ ಅಂದ್ರೆ ಅಂಶದಲ್ಲಿ ಬರೋದು ಏನಪ್ಪ ಅಂದ್ರೆ ಕಟ್ತಾ ಹೋದ್ರೆ ಇಲ್ಲಿದ್ರಪ್ಪ ಅಂದ್ರೆ ಅಷ್ಟೇ ಇಟ್ರಪ್ಪ ಅಂದ್ರೆ ಆ ಒಂದು ಘಟನೆಯ ಸಂಭವನೀಯತೆ ಏನಪ್ಪ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿಗೇನಪ್ಪ ಅಂದ್ರೆ ಈ ಒಂದು ಸಂಭವನೀಯತೆ ಏನಪ್ಪ ಅಂದ್ರೆ ಈ ಒಂದು ಅಧ್ಯಾಯ ಮುಗಿಯಿತು. ಇದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಏನಪ್ಪ ಅಂದ್ರೆ ಫಿಕ್ಸ್ 1 ಅಥವಾ 2 ಕ್ವಶನ್ ಬಂದೇ ಬರುತ್ತೆ. ಸೊ ಯಾವುದನ್ನು ಏನಪ್ಪ ಅಂದ್ರೆ ಮಿಸ್ ಮಾಡಬೇಡಿ. ಸೊ ಮುಂದಿನ ವೀಡಿಯೋದಲ್ಲಿ ಏನಪ್ಪ ಅಂದ್ರೆ ಒಂದು ಹೊಸ ಅಧ್ಯಾಯದ ಬಗ್ಗೆ ಏನಪ್ಪ ಅಂದ್ರೆ ಚರ್ಚೆ ಮಾಡೋಣ. ಸೊ ನಮಸ್ಕಾರಗಳು.